ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ಬೋಟ್ ನೆಕ್ ಬ್ಲೌಸ್ಗೆ ಭುಜ ಹಾಗೆಯೇ ನೆಕ್ ವಿಡ್ತು ಮತ್ತು ಹಾರ್ಮೋಲ್ ಎಷ್ಟು ಇಟ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ನಾನು ಫಸ್ಟೇ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ. ಬಟ್ ಏನಾಯಿತು ಅಂತಂದರೆ 2 ಕ್ಯಾಲ್ಕುಲೇಟ್ ಮಾಡಿದೆ. ಆದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಇದೆಲ್ಲ ಏನಪ್ಪ ಈ ರೀತಿ ಬರ್ಕೊಂಡಿರೋದು ಅಂತಂದ್ಬಿಟ್ಟು ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ನಾನು ಅದನ್ನು ಫಸ್ಟಿಂದ ನಿಮ್ಗೆ ಹೇಳ್ಕೊಡೋಣ ಅಂದ್ಬಿಟ್ಟು ಮುಂದಕ್ಕೆ ಕಂಟಿನ್ಯೂ ಮಾಡಲಿಲ್ಲ. ಸೊ 30-32 ಸೈಜ್ಗೆಲ್ಲ ಭುಜ ಒಂದು ನಾವು 3 ಇಂಚನ್ನ ಇಟ್ಕೋಬೋದು. ಸೊ ಅದು ಹೇಗೆ ಭುಜ 3 ಇಂಚ್ ಬರುತ್ತೆ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಸೊ 32 ಸೈಜು ಅಂತಂದರೆ 8 ಇಂಚು 7.5 ಇಂಚ್ ಬರುತ್ತೆ. ಅದರಲ್ಲಿ ನಾವು 2 ಇಂಚನ್ನ ಮೈನಸ್ ಮಾಡಬೇಕು. ಸೊ ನೀವು ಕೇಳ್ಬೋದು 7.5 ಇಂಚಲ್ಲಿ ಮೈನಸ್ ಮಾಡಿದ್ರೆ 5.5 ಇಂಚ್ ಬಂತಲ್ವಾ ಅಂತಂದ್ಬಿಟ್ಟು. ಸೊ ಬೇಡ, ಅದು 6 ಇಂಚನ್ನೇ ಇಟ್ಕೊಳ್ಳಿ. ಯಾಕಂತಂದರೆ 32 ಎರಡು ಸ್ವಲ್ಪ ವೇರಿಯೇಷನ್ ಇರುತ್ತೆ ಅಷ್ಟೇ. ಸೊ ಏನು ಕೂಡ ಚೇಂಜಸ್ ಇರೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ -2 ಇಂಚನ್ನ ಮೈನಸ್ ಮಾಡಿ. ಎದೆ ಸುತ್ತಳತೆ ನಿಮ್ಮದು ಎಷ್ಟಿರುತ್ತೆ ಅಲ್ವಾ, ಅದರಲ್ಲಿ 2 ಇಂಚನ್ನ ಮೈನಸ್ ಮಾಡಿದಾಗ ನಮಗೆ 6 ಇಂಚ್ ಬರುತ್ತೆ. ಸೊ 6 ಇಂಚು ಹಾರ್ಮೋಲ್ ಕೂಡ 6 ಇಂಚೇ ಇಟ್ಕೊಳ್ಳಿ. ಹಾಗೆಯೇ ಭುಜ ಮತ್ತು ನೆಕ್ ವಿಡ್ತ್ ಎರಡೂ ಸೇರಿಸಿ 6 ಇಂಚ್ಗೆ ಇಟ್ಕೊಳ್ಳಿ. ಅದರಲ್ಲಿ 3 ಇಂಚ್ ಬಂದು ನಾವು ಭುಜ ನೆಕ್ ವಿಡ್ತ್ ಇಟ್ಕೊಳ್ಳೋಣ, 3 ಇಂಚ್ ಬಂದು ಭುಜ ಇಟ್ಕೋಬೇಕು. ಸೊ ಇದು ಗೊತ್ತಾಯ್ತಾ? ಇನ್ನೊಂದು ತೋರಿಸ್ತೀನಿ ನೋಡಿ, ಅವಾಗ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಇವಾಗ 34 ಸೈಜು ಅಲ್ವಾ. 34 ಸೈಜು ಅಂತಂದರೆ ನಿಮಗೆ 8.5 ಇಂಚ್ ಬರುತ್ತೆ. 8.5 ಬಂತು. ಸೊ 8.5 ಇಂಚಲ್ಲಿ -2 ಮಾಡಬೇಕು. ನೀವು ಯಾವುದೇ ಎದೆ ಸುತ್ತಳತೆನ ತಗೊಳ್ಳಿ, ಅದರಲ್ಲಿ ಎಷ್ಟಿರುತ್ತೆ ಎದೆ ಸುತ್ತಳತೆದು ಇದೇನು 8.5 ಅಂತ ಬರ್ಕೋತಾ ಇದ್ದೀನಿ ಅಂತಂದರೆ 34ನ 4ನೇ ಭಾಗ. ಸೊ ಅರ್ಥ ಆಯ್ತಲ್ವ? 34ನೇ 4ನೇ ಭಾಗ ಅಂತಂದರೆ ನಿಮಗೆ 8 4ಲಿ 32 ಬೀಳ್ತು. ಹಾಫ್ ಇಂಚು ಅದು ಸೇರಿಸ್ಕೊಂಡ್ರೆ ನಿಮಗೆ 8.5 ಇಂಚ್ ಬರುತ್ತೆ. 8.5 ಬರುತ್ತೆ. ಸೊ ಗೊತ್ತಾಯಿತು ಅಂತ ಅನ್ಕೋತೀನಿ. ಸೊ ಬಿಗಿನರ್ಸ್ಗೆ ಇದು ಕೂಡ ಗೊತ್ತಿರೋದಿಲ್ಲ, ಅದಕ್ಕೋಸ್ಕರ ಅದನ್ನು ಕೂಡ ವೀಡಿಯೋನ ಮಾಡ್ತಾಯಿದ್ದೀನಿ. 8.5ಯಲ್ಲಿ ನಾವು 2ನ್ನು ಮೈನಸ್ ಮಾಡಬೇಕು. 2 ಇಂಚನ್ನ ಮೈನಸ್ ಮಾಡಿದ್ರೆ ನಿಮಗೆ 6.5 ಇಂಚ್ ಬರುತ್ತೆ. 6.5. ಸೊ 6.5 ಇಂಚಲ್ಲಿ ನಾವು 3 ಇಂಚು ಭುಜನ ಇಟ್ಕೊಳ್ಳಿ. ಹಾಗೆಯೇ 3.5 ಇಂಚು ನೆಕ್ ವಿಡ್ತ್ ಇಟ್ಕೋಬೋದು. ಸೊ ನೋಡಿ 6.5ನಲ್ಲಿ ನೆಕ್ ವಿಡ್ತ್ ಬಂದು 3.5 ಇಟ್ಕೊಳ್ಳಿ. ಹಾರ್ಮೋಲ್ ಕೂಡ 6.5ನೇ ಇಟ್ಕೊಳ್ಳಿ. ನಾವು ಇಲ್ಲಿ ನೆಕ್ ವಿಡ್ತ್ ಭುಜ ಮತ್ತು ನೆಕ್ ವಿಡ್ತ್ ಎರಡೂ ಸೇರಿ ಎಷ್ಟು ಇಟ್ಕೊಂಡಿರ್ತೀವಿ, ಹಾರ್ಮೋಲ್ ಕೂಡ ಅಷ್ಟೇ ಇಟ್ಕೋಬೇಕು. ಆವಾಗ ಮಾತ್ರ ನಿಮಗೆ ಪರ್ಫೆಕ್ಟಾಗಿ ಆಗುತ್ತೆ. ಸೊ ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಇನ್ನೂ ಒಂದನ್ನು ಕೂಡ ತೋರಿಸ್ತೀನಿ ನೋಡಿ. 36 ಎದೆ ಸುತ್ತಳತೆ ಅಂತಂದರೆ 9 ಇಂಚ್ ಬರುತ್ತೆ. 9 ಇಂಚಲ್ಲಿ ನೀವು -2 ಮಾಡಿ. ಬೋಟ್ನೆ ಕಳತೆಗೆ -2 ಮಾಡಿ. ನೀವು ಬಾಡಿ ಮೆಜರ್ಮೆಂಟ್ ತಗೋತೀರಾ ಅಂತಂದರೆ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಬಾಡಿ ಮೆಜರ್ಮೆಂಟ್ ತಗೊಂಡಾಗ ನಾವು ಯಾವ ರೀತಿ ಶೋಲ್ಡರ್ನ ತಗೋಬೇಕು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಸೊ 9 ಇಂಚಲ್ಲಿ 2 ಇಂಚನ್ನ ಮೈನಸ್ ಮಾಡ್ತು ಅಂತಂದರೆ ನಿಮಗೆ 7 ಇಂಚು ಬರುತ್ತೆ. ಇದು ಬಂದು ನಿಮಗೆ 7 ಇಂಚಲ್ಲಿ, ಸೊ ಇಲ್ಲಿ 7 ಇಂಚಿದೆ ಅಲ್ವಾ, ಇದರಲ್ಲಿ 3.5ನ ಭುಜ ಇಟ್ಕೊಳ್ಳಿ. 3.5 ಇಂಚು ಭುಜ ಇಟ್ಕೋಬೋದು. ನೀವು ಬೇಕು ಅಂತಂದರೆ ಇನ್ನೂ ಬ್ರಾಡ್ ಬೇಕು ಅಂದರೆ ನೀವು 3 ಇಂಚ್ ಕೂಡ ಭುಜ ಇಟ್ಕೋಬೋದು. ಇದರಲ್ಲಿ ಯಾವುದೇ ರೀತಿ ವೇರಿಯೇಷನ್ ಆಗೋದಿಲ್ಲ. ಸೊ 3.5 ಇಂಚು ಇಟ್ಕೊಂಡು ಇಲ್ಲಿ 3 ಇಂಚು ನಾವು ನೆಕ್ ವಿಡ್ತ್ನ ಇಟ್ಕೋಬೋದು. ಒಂದೊಂದು ಡಿಸೈನ್ಸ್ಗಳಲ್ಲಿ ಚೇಂಜ್ ಇರುತ್ತೆ. ಸೊ ಸ್ವಲ್ಪ ಕ್ಲೋಸಾಗಿ ನೆಕ್ ಬೇಕು ಅಂತಂದರೆ 3.5 ಇಂಚ್ ಇಟ್ಕೊಳ್ಳಿ. ಅಷ್ಟೊಂದೇನು ಕ್ಲೋಸ್ ಬೇಡ, ಅಲ್ಲಿ ಡೋರಿ ಇರ್ತೀವಿ ಅಂತಂದರೆ 3 ಇಂಚನ್ನ ಇಟ್ಕೊಳ್ಳಿ. ಏನೂ ಕೂಡ ಪ್ರಾಬ್ಲಮ್ ಆಗೋದಿಲ್ಲ. 3.5 ಇಂಚ್ ಇಟ್ಟರು 3 ಇಂಚ್ ಇಟ್ಟರು ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಭುಜ ಒಂದು 3.5 ಇಂಚು, ಹಾಗೆಯೇ ಇಲ್ಲೂ ಕೂಡ 3.5 ಇಂಚು, ಒಟ್ಟು 7 ಇಂಚ್ ಆಯ್ತಲ್ವ, ಕರೆಕ್ಟ್ ಆಗುತ್ತೆ. ಸೊ ನಿಮಗೆ ಇದರಲ್ಲಿ 4 ಇಂಚು 3 ಇಂಚು ಆ ರೀತಿ ಕೂಡ ಇಟ್ಕೋಬೋದು. 9ರಲ್ಲಿ 2 ಇಂಚು ಮೈನಸ್ ಮಾಡ್ತೀವಿ, 7 ಬರುತ್ತೆ. ಅದರಲ್ಲಿ ನಾವು ನೆಕ್ ವಿಡ್ತು ಭುಜ ಎರಡನ್ನೂ ಸಮ ಮಾಡಬೇಕು. ಸೊ ಸಮನಾದರೂ ಮಾಡ್ಬೋದು, ಇಲ್ಲಾಂತಂದರೆ ನಮಗೆ ನೆಕ್ ವಿಡ್ತು ಬ್ರಾಡ್ ಬೇಕು ಅಂತಂದರೆ ಅದನ್ನು 4 ಇಂಚ್ ಇಟ್ಕೊಂಡು ಭುಜನ ಕಡಿಮೆ ಬೇಕು ಅಂತಂದರೆ ಭುಜನ ಕಡಿಮೆ ಮಾಡ್ಕೋಬೋದು. ಸೊ ಅರ್ಥ ಆಯಿತು ಅಂತ ಅನ್ಕೋತೀನಿ. ಹಾಗೆಯೇ 7 ಇಂಚು ನಾವು ಹಾರ್ಮೋಲ್ ಕಂಪಲ್ಸರಿಯಾಗಿ ಇಲ್ಲಿ ಎಷ್ಟಿರುತ್ತೆ ಅಷ್ಟು ಕೂಡ ಇಟ್ಕೋಬೋದು. ಸೊ 100ರಲ್ಲಿ ಒಂದು 20% ಜನಕ್ಕೆ ಮಾತ್ರ ಏನಾಗುತ್ತೆ ಅಂತಂದರೆ ಎದೆ ಸುತ್ತಳತೆ ಅನ್ನೋದು ಜಾಸ್ತಿ ಇದ್ದು
ಕಂಕ್ಳ ಹತ್ರ ಹಾರ್ಮೋಲ್ ಅನ್ನೋದು ಕಡಿಮೆ ಇರುತ್ತೆ. ಅಂಥವ್ರಿಗೆ ಏನು ಮಾಡಬೇಕು ಅಂತಂದರೆ, ಸೊ ಹಾರ್ಮೋಲ್ದು ಅಳತೆ ನಾನು ತಗೊಳ್ಳೋದು ಹೇಳ್ಕೊಟ್ಟಿದ್ದೀನಿ ಅಲ್ವಾ, ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಬೇಕಾದ್ರೆ ಬೋಟ್ನೆ ಕಟ್ ಮಾಡುವಾಗ ನಂದು ನೋಡ್ಬೋದು. ಅಲ್ಲಿ ಹಾರ್ಮೋಲ್ ಅಳತೆನ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಹಾರ್ಮೋಲ್ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಅದನ್ನು ಈ ರೀತಿ ತಂದು ಪೂರ್ತಿ ಚೆಕ್ ಮಾಡ್ಕೊಳ್ಳೋದು. ಅವಾಗೇನಾದರೂ ನಿಮಗೆ ಹೆಚ್ಚು ಕಡಿಮೆ ಬಂತು ಅಂತಂದರೆ ನೀವು ಅಲ್ಲಿ ಸರಿ ಮಾಡಿಕೊಂಡ್ರೆ ಆಯಿತು. ಯಾವುದೇ ರೀತಿ ಡೌಟ್ಸ್ ಇರೋದಿಲ್ಲ. ಆವಾಗ ಸ್ವಲ್ಪ ಒಂದು ಅರ್ಧ ಇಂಚು ಮೇಲ್ಗಡೆ ಹಾಕ್ಕೊಂಡು ನೀವು ಸ್ಟಿಚ್ ಮಾಡ್ಕೋಬೋದು. ಸೊ ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಹಾಗೆಯೇ 38 ಸೈಜು ಅಂತಂದರೆ ನಿಮಗೆ 9.5 ಬರುತ್ತೆ. ಸೊ 9.5ನಲ್ಲಿ 2 ಇಂಚನ್ನ ಮೈನಸ್ ಮಾಡಬೇಕು. 2 ಇಂಚನ್ನ ಮೈನಸ್ ಮಾಡಿದ್ರೆ ನಿಮಗೆ 7.5 ಬಂತು. ಸೊ 7.5ನಲ್ಲಿ ನೀವು ಇಲ್ಲಿಗೆ 4 ಇಂಚು ಕೊಡಿ, ಭುಜ ಬಂದು 3.5 ಇಂಚ್ ಕೊಡಿ. 38 ಸೈಜ್ಗೆ ಭುಜ ಬಂದು 3.5 ಇಂಚ್ ಕೊಡಬೇಕು. ಹಾಗೆಯೇ ಹಾರ್ಮೋಲ್ ಕೂಡ 7.5ನೇ ಇಟ್ಕೊಳ್ಳಿ. ನಾನು ಹೇಳಿದೆ ಅಲ್ವಾ, ನೆಕ್ ವಿಡ್ತು ಮತ್ತು ಭುಜ ಎಷ್ಟು ಇಟ್ಕೊಂಡಿರ್ತೀರ ಅಷ್ಟೇ ಇಟ್ಕೋಬೇಕು ಅಂತ ಅಂದ್ಬಿಟ್ಟು. ಸೊ ಇದರಲ್ಲಿ ಒಂದೊಂದು ಸಲ ಏನಾಗುತ್ತೆ ಅಂತಂದರೆ 36, 38 ಸೈಜ್ ಅವ್ರಿಗೆ ಸ್ವಲ್ಪ ಭುಜ ಕಡಿಮೆ ಇರುತ್ತೆ. ಒಬ್ಬೊಬ್ರಿಗೆ ಹೇಳಿದ್ನಲ್ಲ, ಕೆಲವೊಬ್ರಿಗೆ ಏನಾಗುತ್ತೆ ಭುಜ ಅನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ. ಅವ್ರಿಗೇನು ಮಾಡಿ, ಹಾರ್ಮೋಲ್ದು ನಾನು ಹೇಳಿದೆ ಅಲ್ವಾ, ಆ ರೀತಿ ಅಳತೆ ತಗೊಳ್ಳಿ. ಅಳತೆ ತಗೊಂಡಾದಮೇಲೆ ನಿಮಗೆ ನಾನು ತೋರಿಸ್ತೀನಿ ಬೇಕಾದರೆ ಅದನ್ನು ಕೂಡ. ಇವಾಗ ಇದನ್ನು 3 ಕೂಡ ಫಿನಿಷ್ ಮಾಡಿಬಿಟ್ಟು ಅದನ್ನು ಕೂಡ ತೋರಿಸ್ತೀನಿ ಹೇಗೆ ಅಂತ ಅಂದ್ಬಿಟ್ಟು. ಅಲ್ಲೇನು ಮಾಡ್ಬೋದು ಅಂತಂದರೆ ಒಂದು ಅರ್ಧ ಇಂಚು ಮೈನಸ್ ಮಾಡಿ, ಆವಾಗ ನಿಮಗೆ ಕರೆಕ್ಟಾಗಿ ಸಿಗುತ್ತೆ. ಸೊ ಇಲ್ಲಿ ನಾವು 2 ಇಂಚ್ ಮೈನಸ್ ಮಾಡ್ತಾಯಿದ್ದೀವಿ ಅಲ್ವಾ, ಪರ್ಫೆಕ್ಟಾಗಿ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಮೆಥಡ್ನ ಯೂಸ್ ಮಾಡಿಕೊಂಡು. ಸೊ ನಾನು ಸುಮಾರು ಬ್ಲೌಸಸ್ನ ಇದೇ ಮೆಥಡ್ ಯೂಸ್ ಮಾಡಿ ಸ್ಟಿಚ್ ಮಾಡಿದ್ದೀನಿ, ಎಲ್ರಿಗೂ ಕೂಡ ಪರ್ಫೆಕ್ಟಾಗಿ ಆಗಿದೆ. ಅದಕ್ಕೋಸ್ಕರ ನಿಮಗೆ ನಾನು ಕೂಡ ಅದನ್ನೇ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ 40 ಸೈಜ್ ಅಂತಂದರೆ 10 ಇಂಚ್ ಬರುತ್ತೆ. 10 ಇಂಚಲ್ಲಿ 2 ಇಂಚನ್ನ ಮೈನಸ್ ಮಾಡಿ, ಹಾಗೆಯೇ 8 ಇಂಚು ನೋಡಿ, 10 ಇಂಚು ಬಂತು. ಅದರಲ್ಲಿ 2 ಇಂಚ್ ಮೈನಸ್ ಮಾಡಿದ್ರೆ 8 ಇಂಚ್ ಬರುತ್ತೆ ಅಲ್ವಾ. 8 ಇಂಚಲ್ಲಿ 4 ಇಂಚಸ್ಸು ನಾವು ನೆಕ್ ವಿಡ್ತು ತಗೋಬೋದು, ಹಾಗೆಯೇ 4 ಇಂಚು ಭುಜ ತಗೋಬೋದು. ಇದು ಸ್ವಲ್ಪ ದೊಡ್ಡ ಸೈಜ್ ಆಗಿರುತ್ತೆ ಅಲ್ವಾ, ಅದಕ್ಕೆ ಒಬ್ಬೊಬ್ರಿಗೆ ನಾನು ಹೇಳಿದೆ ಅಲ್ವಾ 40 ಸೈಜಲ್ಲೂ ಕೂಡ ವೇರಿಯೇಷನ್ ಬರುತ್ತೆ. ಒಂದು ಅರ್ಧ ಇಂಚ್ ಬರ್ಬೋದು ಅಷ್ಟೇ, ಜಾಸ್ತಿ ಏನು ಬರೋದಿಲ್ಲ. ಒಂದು ಅರ್ಧ ಇಂಚಲ್ಲಿ ಸ್ವಲ್ಪ ಚೆಸ್ಟ್ ಅನ್ನೋದು ಒಬ್ಬೊಬ್ರಿಗೆ ಜಾಸ್ತಿ ಇರುತ್ತೆ ನೋಡಿ. ಅಂಥವ್ರಿಗೆ ಚೆಸ್ಟ್ ಜಾಸ್ತಿ ಇದ್ದಾಗ ನಾವು ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ಹೋಗೋದಕ್ಕಾಗೋದಿಲ್ಲ. ಯಾಕಂತಂದರೆ ಚೆಸ್ಟ್ ಜಾಸ್ತಿ ಇದ್ದು ಬಾಡಿ ಕಡಿಮೆ ಇರುತ್ತೆ. ಅವ್ರೇನು ಮಾಡಿ ಅಂದರೆ ಒಂದು ಅರ್ಧ ಇಂಚ್ ಮೈನಸ್ ಮಾಡಿ. ಇವಾಗ 8 ಇಂಚ್ ಇದೆ ಅಲ್ವಾ, ಚೆಸ್ಟ್ ಜಾಸ್ತಿ ಇದೆ, ನಿಮ್ಮದು ಭುಜ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ವಾ ಚಿಕ್ಕದಿದೆ ಅಂತ. ಅವರು ಏನು ಮಾಡಿ ಅಂತಂದರೆ 7.5ನೇ ತಗೊಳ್ಳಿ, ಇದನ್ನು 7 ತಗೊಳ್ಳಿ. ಆ ರೀತಿ ಸ್ವಲ್ಪ ಲೆಸ್ ಮಾಡ್ಕೊಳ್ಳಿ. ಹಾರ್ಮೋಲ್ ಕೂಡ ಅಷ್ಟೇ 8 ಇಂಚನೇ ಇಟ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ 42 ಸೈಜ್ ಅಂತಂದರೆ ನಿಮಗೆ 10.5 ಬರುತ್ತೆ. -2 ಮಾಡೋಣ, 8.5. ಬಟ್ ಇದನ್ನು 8.5 ಇಡಬೇಡಿ, 8 ಇಂಚನ್ನೇ ಇಟ್ಕೊಳ್ಳಿ. 40, 42 ಎರಡಕ್ಕೂ ಕೂಡ ಸೇಮ್ ಅಳತೆ ಬರುತ್ತೆ. ನೀವು ಹಂಗಂದ್ಬಿಟ್ಟು 10.5ಯಲ್ಲಿ 2 ಇಂಚನ್ನ ಮೈನಸ್ ಮಾಡಿ 8.5 ಇಂಚ್ ಇಟ್ಕೊಳ್ಳೋಕೆ ಹೋಗಬೇಡಿ, ನಿಮಗೆ ಜಾಸ್ತಿ ದೊಡ್ಡದಾಗಿಬಿಡುತ್ತೆ. ಅದನ್ನು ನೀವು 8 ಇಂಚನ್ನೇ ಇಟ್ಕೊಳ್ಳಿ. ಆವಾಗ ಹಾರ್ಮೋಲ್ ಕೂಡ 8 ಇಂಚ್ ಇಟ್ಕೊಳ್ಳಿ, ಆವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಇದನ್ನು ನಾವು ಜಾಸ್ತಿ ಮಾಡಿಬಿಟ್ಟು ಅಂತಂದ್ಬಿಟ್ಟು ಇದನ್ನು ಕೂಡ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ನಿಮಗೆ ಅದು ಕರೆಕ್ಟ್ ಬರೋದಿಲ್ಲ. ಇಲ್ಲೂ ಕೂಡ ಅಷ್ಟೇ 4 ಇಂಚಸ್ನೇ ಸಾಕಾಗುತ್ತೆ. ಸೊ 44 ಸೈಜ್ಗೆ ಏನಾಗುತ್ತೆ ಅಂತಂದರೆ 44 ಸೈಜಲ್ಲಿ ನಾವು 11 ಇಂಚ್ ಬರುತ್ತೆ. -2 ಮಾಡಿ 9 ಇಂಚ್ ಇಟ್ಕೋಬೋದು ನೋಡಿ. 9 ಇಂಚು ಇಟ್ಕೊಳ್ಳಿ, ಯಾಕಂತಂದರೆ ಅವ್ರದ್ದು ತುಂಬ ದಪ್ಪ ಇರ್ತಾರೆ ಅಲ್ವಾ. 44 ಸೈಜ್ಗೆ ನೀವು 9 ಇಂಚ್ ಇಟ್ಟರು ಕೂಡ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಸೊ ನಿಮಗೆ ಕರೆಕ್ಟಾಗಿಯೇ ಬರುತ್ತೆ. ಸೊ 4.5 ನೆಕ್ ವಿಡ್ತ್ ಇಟ್ಕೊಳ್ಳಿ, 4 ಇಂಚು ಇದು, ಇಲ್ಲೂ ಕೂಡ 4.5, ಹಾಗೆಯೇ 9 ಇಂಚು ಹಾರ್ಮೋಲ್ ಕೂಡ ಇಟ್ಕೊಳ್ಳಿ. ಇದರಲ್ಲಿ ಏನು ಚೇಂಜಸ್ ಮಾಡಬೇಕು ಅಂತಂದ್ಬಿಟ್ಟು ನಾನು ಹೇಳ್ಕೊಡ್ತೀನಿ ನೋಡಿ. ಇದಿಷ್ಟು ನೀವು ಕರೆಕ್ಟಾಗಿ ಇದೇ ಮೆಜರ್ಮೆಂಟ್ನ ತಗೊಳ್ಳಿ. ನಾನು ಹೇಳಿದೆ ಅಲ್ವಾ, ಇವಾಗ ನೋಡಿ ತೋರಿಸ್ತೀನಿ. ಇವಾಗ ಹಾರ್ಮೋಲ್ ನಾವು ಈ ರೀತಿ ಮಾರ್ಕ್ ಮಾಡ್ಕೊಂಡಿರ್ತೀವಿ. ಸೊ ಎದೆ ಸುತ್ತಳತೆ ಬಂದು ನಮಗೆ ಇಲ್ಲಿಂದ 9 ಇಂಚಸ್ ಅಂದರೆ ಇಲ್ಲಿಗೆ ಬಂದಿರುತ್ತೆ ಅಂದ್ಕೊಳ್ಳಿ. ಎದೆ ಸುತ್ತಳತೆ ಬಂದು ಇಲ್ಲಿಗೆ ಬಂದಾಗ ಏನಾಗುತ್ತೆ, ನಾವು ಇಲ್ಲಿ ಅರ್ಧ ಇಂಚು ಬಿಟ್ಟು ಹಾರ್ಮೋಲ್ನ ಕರೆಕ್ಟಾಗಿ ಇಲ್ಲಿಂದ ಅಳತೆ ತಗೋಬೇಕು. ಆವಾಗ ಏನಾಗುತ್ತೆ, ಅದು ಅಳತೆ ಇಲ್ಲಿಗೆ ಬಂತು ಅಂತಂದರೆ ಇದನ್ನು ಸ್ವಲ್ಪ ಮೇಲ್ಗಡೆ ಮಾಡಿಬಿಟ್ಟು ಮತ್ತೆ ಈ ರೀತಿ ರೌಂಡ್ ಶೇಪ್ ಕೊಡಿ. ಹಾಗೆಯೇ ನಾವೇನಾದರೂ ಇಲ್ಲಿಂದ ಅಳತೆ ತಗೊಂಡಾಗ ಅದೇನಾದರೂ ಕರೆಕ್ಟಾಗಿ ಜಾಸ್ತಿ ಆಯಿತು ಅಂತಂದರೆ ಸ್ವಲ್ಪ ಕೆಳಗಡೆ ಮಾಡಿಬಿಟ್ಟು ಈ ರೀತಿ ರೌಂಡ್ ಶೇಪ್ ಕೊಡಿ.
ಸೊ ಇದು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಏನು ಅಂತಂದರೆ ಕಂಕ್ಳು ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ಒಬ್ರಿಗೆ ಜಾಸ್ತಿ ದಪ್ಪ ಇರುತ್ತೆ, ಒಬ್ಬರಿಗೆ ಸಣ್ಣ ಇರುತ್ತೆ. ಅವ್ರು ಏನು ಮಾಡಬೇಕು ಅಂತಂದರೆ ಈ ರೀತಿ ವೇರಿಯೇಷನ್ನ ಮಾಡ್ಕೋಬೋದು. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇದನ್ನು ನೀವು ಕಟ್ ಮಾಡಿ ನನಗೆ ಕರೆಕ್ಟ್ ಬಂದಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಚೆಕ್ ಮಾಡಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದಾದ ನಂತರ ನೀವು ಶೋಲ್ಡರ್ ಟು ಶೋಲ್ಡರ್ ಕೂಡ ಅಳತೆ ತಗೊಂಡು ನೀವು ಕಟ್ ಮಾಡ್ಕೋಬೋದು. ಬಟ್ ಇದನ್ನು ಕಟ್ ಮಾಡೋದ್ರಿಂದ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಯಾವುದೇ ಅಳತೆಗಾದರೂ ನೀವು ಕಟ್ ಮಾಡ್ಬೋದು. ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಹೊಸ್ದಾಗಿ ಕಲಿಬೇಕು ಅಂತ ಇದ್ದೀರಾ ಅದನ್ನು ನನ್ನ ಚಾನಲ್ನಲ್ಲಿ ಪ್ಲೇ ಲಿಸ್ಟ್ ಇದೆ ನೋಡಿ, ಟೈಲರಿಂಗ್ ಕ್ಲಾಸ್ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಪ್ಲೇ ಲಿಸ್ಟ್ನಲ್ಲಿ ನೋಡಿದ್ರೆ ನಿಮಗೆ ಫಸ್ಟಿಂದ ಕೂಡ ನಿಮಗೆ ಸಿಗುತ್ತೆ. ಅದನ್ನು ನೀವು ಕೂಡ ಕಲಿಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.